ಹಾಯ್ ಹಲೋ ಫ್ರೆಂಡ್ಸ್, ಬಿಗಿನರ್ಸ್ಗಳು ನೋಡಲೇಬೇಕಾದಂಥ ಸ್ಟಿಚಿಂಗ್ ಇದು. ಇವಾಗ ಸ್ಟಾರ್ಟಿಂಗ್ ಕಲಿತಿರೋರಿಗೆ ಇದು ಬ್ಲೌಸ್ ಫ್ರಂಟ್ ಪಾರ್ಟ್ನ ಕಪ್ಸ್ ಹಿಡಿಯೋಕ್ಕೆ ಯಾವ ರೀತಿ ಮಾರ್ಕ್ ಹಾಕಬೇಕು ಅಂತ ಹೇಳ್ಕೊಡ್ತಾಯಿದ್ದೀನಿ. ಸ್ಟ್ರೈಟಾಗಿ 2.5 ಸೆಂಟಿಮೀಟ್ರ್ ಗೆರೆ ಎಳ್ಕೊಳ್ಳಿ, 1 ಇಂಚು ಮತ್ತು ಈ ಕಡೆ 2.5 ಸೆಂಟಿಮೀಟ್ರ್ ಮತ್ತು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದಕ್ಕೊಂದು ಕಚ್ ಮಾರ್ಕ್ ಹಾಕ್ಕೊಳ್ಳಿ. ಕಚ್ ಮಾರ್ಕ್ ಹಾಕ್ಕೊಂಡು ಅದನ್ನು 2.5 ಸೆಂಟಿಮೀಟ್ರ್ ಗೆರೆ ಎಳ್ಕೊಳ್ಳಿ. ಫಸ್ಟ್ ಕಲಿತಿರೋರಿಗೆ ಗೊತ್ತಾಗಲ್ವಲ್ಲ ಫ್ರೆಂಡ್ಸ್, ಅದರಿಂದ ನಾವೇನು ಈ ಥರ ಗೆರೆ ಹಾಕ್ಕೊಂಡೇನು ಹಿಡಿಯಲ್ಲ. ಸ್ಟಾರ್ಟಿಂಗ್ ಕಲಿತಿರೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ. ಮತ್ತು ಇದು 3-3.5 ಇಟ್ಟರೆ ಸಾಕು. ಈ ಕಡೆಯಿಂದ ಒಂದು 2.5-3 ಇಂಚ್ಗೆ ಇಟ್ಕೊಳ್ಳಿ. ನಾನು 3 ಇಂಚ್ಗೆ ಇಡ್ತಾಯಿದ್ದೀನಿ. ಮತ್ತು ಹೀಗೆ ಒಂದು 4.5-5 ಇಂಚು 5 ಇಂಚ್ಗೆ ಗೆರೆ ಎಳ್ಕೊಳ್ಳಿ. ಗೆರೆ ಎಳ್ಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ, ಈಗ 4 ಒಂದೇ ಸಮ ಇದೆ. ಈ ರೀತಿ ಬರಬೇಕು ಫ್ರೆಂಡ್ಸ್. ಇದಾದಮೇಲೆ ಒಂದೊಂದನ್ನು ಈ ರೀತಿ ಹಿಡೀರಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನಮ್ಮ ಯಾವ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀವಿ ಅದೇ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಹಾಕಿ. ಪ್ರತಿಯೊಂದನ್ನು ಇದೇ ರೀತಿ ಸ್ಟಿಚ್ ಹಾಕಿ ಫ್ರೆಂಡ್ಸ್. ಈ ರೀತಿ ಸ್ಟಿಚ್ ಹಾಕಿದ ನಂತರ ನೋಡಿ ಯಾವ ರೀತಿ ಬಂದೈತೆ ಅಂತ. ಈ ರೀತಿ ಬರಬೇಕು. ಅದೇ ರೀತಿ ಇನ್ನೊಂದನ್ನು ಹಾಗೆ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಇದನ್ನು ನಾನು ಮಾರ್ಕ್ ಮಾಡಲ್ಲ, ಹಾಗೆ ತೋರಿಸ್ತೀನಿ. ಹೀಗೆ 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಹಾಗೆ ಸ್ಟ್ರೈಟಾಗಿ 2.5 ಇಂಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಇದು 2.5 ಮತ್ತು ಇದು ಕೂಡ 2.5 ಇಂಚು. ಇದು ಕೂಡ 2.5 ಇಂಚು ಸ್ಟಿಚ್ ಮಾಡಬೇಕು. ಪುನಃ ಈ ಕಡೆ 3-3.5 ಇಂಚು ಸ್ಟಿಚ್ ಹಾಕಿ. ಕಲಿತಾ ಅದೇ ಬರುತ್ತೆ ಫ್ರೆಂಡ್ಸ್. ಒಂದು 2-3 ಸಲ ಮಾರ್ಕ್ ಹಾಕ್ಕೊಂಡು ಕಲಿಯೋ ತನಕ. ಆಮೇಲೆ ಮಾರ್ಕ್ ಹಾಕೋದೇನು ಬೇಕಾಗಿಲ್ಲ, ನೋಡಿ ಆಯಿತು. ನೋಡಿ, ಕಪ್ಸು ನೀಟಾಗಿ ಬಂದೈತಲ್ವ ಫ್ರೆಂಡ್ಸ್. ಈ ರೀತಿ ಎರಡನ್ನೂ ಸ್ಟಿಚ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ತುಂಬ ಈಸಿ ಆಯ್ತಲ್ವ ಫ್ರೆಂಡ್ಸ್.